ಸಾಲ ಕಟ್ಟಿಲ್ಲ ಅಂತ ಖಾಸಗಿ ಶಾಲೆಗೆ ಬ್ಯಾಂಕ್ ಬೀಗ ಜಡಿದಿದೆ. ಡಿಕೆಶಿ ಆಪ್ತ ಮತ್ತೆ ಕಾಂಗ್ರೆಸ್ ಮುಖಂಡ ವಿಶ್ವನಾಥರ ಶಾಲೆ ಕೇಂಬ್ರಿಡ್ಜ್ ಸ್ಕೂಲ್ ಅಂಡ್ ಕಾಲೇಜ್ಗೆ ಬ್ಯಾಂಕ್ ಬೀಗ ಜಡಿದಿದೆ. ಬಾಬುರಾಯನ ಕೊಪ್ಪಲು ಬಳಿಯ ಕೇಂಬ್ರಿಡ್ಜ್ ಸ್ಕೂಲ್ಗೆ ಈ ರೀತಿ ಬ್ಯಾಂಕ್ ಬೀಗ ಹಾಕಿರೋದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನ ಕೊಪ್ಪಲು ಸ್ಕೂಲ್ಗೆ ಬ್ಯಾಂಕ್ ಸಿಬ್ಬಂದಿ ಬೀಗ ಹಾಕಿದ್ದಾರೆ. ಹೀಗಾಗಿ ಪೋಷಕರು ಮತ್ತೆ ಮಕ್ಕಳು ಆತಂಕದಲ್ಲಿದ್ದಾರೆ. ಸಾಲ ಮಾಡಿ ಶಾಲೆಗೆ ಫೀಸ್ ಕಟ್ಟಿದ್ವಿ, ಈಗ ನೋಡಿದ್ರೆ ಬ್ಯಾಂಕ್ ಅವರು ಶಾಲೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಮಕ್ಕಳ ಭವಿಷ್ಯ ಏನೋ ಎತ್ತ ಅಂತ ಪೋಷಕರು ಪಾಪ ಆತಂಕದಲ್ಲಿದ್ದಾರೆ. ಮಕ್ಕಳನ್ನ ಹೇಗೋ ಕಷ್ಟಪಟ್ಟು ಶಾಲೆಗೆ ಸೇರಿಸಿರ್ತಾರೆ, ವಿದ್ಯಾಭ್ಯಾಸ ಸಿಕ್ಕಲಿ, ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ ಅಂತ. ಆದರೆ ಈ ಶಾಲೆ ಬ್ಯಾಂಕು ಸಾಲದಲ್ಲಿದೆ. ಸಾಲ ಪಾವತಿ ಮಾಡಿಲ್ಲ ಅಂತ ಈ ಕೇಂಬ್ರಿಡ್ಜ್ PU ಕಾಲೇಜು ಮತ್ತೆ ಪಬ್ಲಿಕ್ ಸ್ಕೂಲ್ ಇದಕ್ಕೆ ಬ್ಯಾಂಕ್ ಸಿಬ್ಬಂದಿ ಬಂದು ಬೀಗ ಜಡಿದಿದ್ದಾರೆ. ಸೊ ಈಗ ಸ್ಕೂಲು ಕಾಲೇಜ್ಗೆ ಬ್ರೇಕ್ ಬಿದ್ದಿದೆ, ನಡೀತಾ ಇಲ್ಲ ಇಲ್ಲಿ ತರಗತಿಗಳು, ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಗೇಟಿಗೆ ಬೀಗ ಹಾಕಿರೋದು ನೋಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರನ್ನ ನಮ್ಮ ಪ್ರತಿನಿಧಿ ನಂದೀಶ್ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಬ್ಯಾಂಕ್ನಲ್ಲಿ ಪಡೆದ ಸಾಲವನ್ನ ಹಿಂದಿರುಗಿಸದ ಕಾರಣ ಇದೀಗ ಮಂಡ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಬೀಗವನ್ನ ಬ್ಯಾಂಕ್ ಜಡಿದಿರುವಂತದ್ದು ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬಾಬುರಾಯನ ಕೊಪ್ಪಲು ಸಮೀಪ ಇರುವಂತಹ ಶಾಲೆ ಇದಾಗಿದೆ. ಯೂನಿವರ್ಸಲ್ ಎಜುಕೇಶನ್ ಟ್ರಸ್ಟ್ ಸೇರಿದಂತಹ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಮತ್ತೆ PU ಕಾಲೇಜ್ ಕೂಡ ಇಲ್ಲಿ ಇರುವಂತದ್ದು. ಇದೀಗ ಸಂಪೂರ್ಣವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಮುಖ್ಯ ದ್ವಾರದಲ್ಲಿ ಬೀಗವನ್ನ ಜಡಿದು ಕ್ಲೋಸ್ ಅನ್ನ ಮಾಡಿದ್ದಾರೆ. ಕಾರಣ ಅಂತಂದ್ರೆ ಈ ಒಂದು ಸಂಸ್ಥೆಯ ಮಾಲೀಕರಾದಂಥ DCM ಡಿಕೆಶಿ ಅವರ ಅತ್ಯಾಪ್ತರಾದಂತಹ ಅರಳಳ್ಳಿ ವಿಶ್ವನಾಥ್ ಮಾಲೀಕತ್ವಕ್ಕೆ ಸೇರಿದಂತಹ ಶಾಲೆ ಇದು. ಆದರೆ ಇದೀಗ ಬ್ಯಾಂಕ್ ಅಲ್ಲಿ ಪಡೆದಂತಹ ಸಾಲವನ್ನ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ಬ್ಯಾಂಕ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅತಂತ್ರದ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾದಂತಹ ಶಾಲೆಯಲ್ಲಿ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾಗಿತ್ತು, ಅದೆಲ್ಲದಕ್ಕೂ ಕೂಡ ಇದೀಗ ಪೆಟ್ಟನ್ನ ಬಿದ್ದಿರುವಂಥದ್ದು. ಇನ್ನು ಪೋಷಕರು ಒಂದಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾದಂತಹ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಇದೀಗ ಅತಂತ್ರ ಸ್ಥಿತಿಗೆ ವಿದ್ಯಾರ್ಥಿಗಳು ತಲುಪಿದ್ದಾರೆ. ನಿಮ್ಮ ಪೋಷಕರಾಗಿ ಏನ್ ಹೇಳ್ತೀರಾ ಸರ್? ಸರ್, ಇವರು ಮಕ್ಕಳುಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಿದ್ದಾರೆ ಸರ್. ನಾವು ಇಲ್ಲಿಂದ ನಮ್ಮ ಮಕ್ಕಳುಗಳಿಗೆ ಫೌಂಡೇಶನ್ ಹಾಕಬೇಕು ಅಂತಿದ್ವಿ, ಆ ಫೌಂಡೇಶನ್ ಮುರಿದಾಕ್ತಿದ್ದಾರೆ ಇವರು. ಏನು ಅಂದರೆ ಈಗ ಮಕ್ಕಳುಗಳೆಲ್ಲ ತುಂಬ ತೊಂದರೆ, ಫೀಸ್ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ, ಆದರೆ ಸ್ಕೂಲ್ ಮಾತ್ರ ಲಾಕ್ ಮಾಡಿದ್ದಾರೆ ಸರ್. ಇವರು ಶಿಕ್ಷಣ ವರ್ಗದವ್ರಿಗೆ ನಮ್ಮ ಧಿಕ್ಕಾರ ಇರುತ್ತೆ ಸರ್. ಯಾವತ್ತಿದ್ರು ಇದು ಲಾಕ್ ಓಪನ್ ಮಾಡಿಸಿ ಮಕ್ಕಳುಗಳಿಗೆ ಎಜುಕೇಶನ್ ಕೊಡಿಸ್ಬೇಕು ಸರ್. ಇವರು ಸಾಲ ಸೋಲ ಮಾಡಿ ಮಕ್ಕಳುಗಳನ್ನ ಸಂಸ್ಥೆ ಒಳ್ಳೆ ವಿದ್ಯಾಭ್ಯಾಸ ಪಡೀಲಿ ಎಂಬ ನಿಟ್ಟಿನಲ್ಲಿ ಸೇರಿಸಿರ್ತೀರಾ. ಏನಾಗಿದೆ ಅಂತ ಹೇಳ್ತಾ ಇದಾರೆ ಸರ್ ಇವರು? ಈ ಒಂದು ಸರ್, ಇವ್ರು ಏನು ಅಂತ ಮಾಹಿತಿನೇ ಕೊಡ್ತಾ ಇಲ್ಲ ಸರ್. ಆದರೆ ಬೇರೆಯವ್ರು ಹೇಳ್ತಿದ್ದಾರೆ ಬ್ಯಾಂಕ್ ಅವರು ಇವರು ಬ್ಯಾಂಕಿಂದ ಸಾಲ ತಗೊಂಡಿದ್ದಾರೆ, ಆ ಸಾಲನ ಮರುಪಾವತಿ ಮಾಡಿಲ್ಲ, ಅದಕ್ಕೋಸ್ಕರ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವರು ಪೋಷಕ ವರ್ಗದವ್ರಿಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.